ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ಮೈಂಡ್. ಈ ಚಾನಲನ್ನು ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ಸೊ ನಿಮ್ಗೇನಾದರೂ ಲ್ಯಾಬ್ಸಲ್ಲಿ ಅಥವಾ ಅಟ್ಮಾಸ್ಫಿರಿಕ್ ರಿಲೇಟೆಡ್ ಆಗಿ ರಿಸರ್ಚ್ ಮಾಡಬೇಕು ಅಂತ ಆಸೆ ಇದೆಯಾ? ಸೊ ಹಾಗಿದ್ರೆ ಈ ನೋಟಿಫಿಕೇಶನ್ ನಿಮಗೋಸ್ಕರ. ಸೊ ಇದು ನ್ಯಾಷನಲ್ ಅಟ್ಮಾಸ್ಫಿರಿಕ್ ರಿಸರ್ಚ್ ಲ್ಯಾಬೊರೇಟರಿ ರಿಲೀಸ್ ಮಾಡಿರುವಂಥ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಫಾರ್ ವೇಕೆನ್ಸೀಸ್ ಪರ್ಟಿಕ್ಯುಲರ್ಲಿ ರಿಲೇಟೆಡ್ ಟು ಅಟ್ಮಾಸ್ಫಿಯರ್ ಆ್ಯಂಡ್ ರಿಸರ್ಚ್. ಓಕೆನಾ? ಸೊ ನಿಮಗೆ ಜಾಬ್ ಪೋಸ್ಟ್ ಏನಿದೆ ಅಂತ ಹೇಳಿದ್ರೆ ಜೂನಿಯರ್ ರಿಸರ್ಚ್ ಫೆಲೋ ಆಗಿರುತ್ತೆ. ಸೊ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಬಂದು ಜಾಬ್ ಲೈಕ್ ಪೋಸ್ಟ್ ಆಗಿರುತ್ತೆ. ಆ್ಯಂಡ್ ಲೈಕ್ ಇದಕ್ಕೆ ಪೇ ಸ್ಕೇಲ್ ಬಂದ್ಬಿಟ್ಟು ನಿಮಗೆ ಅಪ್ ಟು 37,000ವರೆಗೂ ಪೇ ಸ್ಕೇಲ್ ಇರುತ್ತೆ. ಆ್ಯಂಡ್ ದೆನ್ ಸಬ್ಸಿಕ್ವೆಂಟ್ ಲೈಕ್ ಫಸ್ಟ್ ಇಯರಲ್ಲಿ ನಿಮಗೆ ಫಸ್ಟ್ 2 ಇಯರ್ಸಲ್ಲಿ 37,000 ಇರುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ನಿಮಗೆ 42,000 ತನಕ ಪೇಮೆಂಟ್ ಇರುತ್ತೆ. ಓಕೆನಾ? ಸೊ ಇದಕ್ಕೆ ನಂಬರ್ ಆಫ್ ಪೋಸ್ಟ್ ನೋಡ್ತಾ ಇದ್ದೀರಾ. ಸೊ ಟೋಟಲು 13 ಪೋಸ್ಟ್ಸ್ ಅವೈಲೇಬಲ್ ಇರುತ್ತೆ. ಓಕೆನಾ? 13 ಪೋಸ್ಟ್ ಅವೈಲೇಬಲ್ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ ನಿಮ್ಮದು ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಇನ್ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಮಾಸ್ಟರ್ ಡಿಗ್ರಿ ಅಥವಾ ಬ್ಯಾಚುಲರ್ಸ್ ಕಂಪ್ಲೀಟ್ ಆಗಿರಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಲೈಕ್ ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಆಗಿರಬೇಕಾಗತ್ತೆ. ಓಕೆನಾ? ಸೊ ಇಂಜಿನಿಯರಿಂಗ್ ವಿತ್ ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಇಂಜಿನಿಯರಿಂಗಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಸೊ ಅದಿಲ್ಲ ಅಂತ ಹೇಳಿದ್ರೆ ಎನಿ ಸ್ಪೆಸಿಫಿಕ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಥವಾ ಕಮ್ಯುನಿಕೇಷನ್ ಇಂಜಿನಿಯರ್, ಸೊ ಈ ಥರ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನೀವು CSIR UGC ನೆಟ್ ಅಥವಾ ಗೇಟ್ ಅಥವಾ ಜಾಮ್ ಅಥವಾ ಜಸ್ಟ್ ಈ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡಿರಬೇಕಾಗುತ್ತೆ. ಆ್ಯಂಡ್ ಇದ್ರದ್ದು ವ್ಯಾಲಿಡಿಟಿ ಇರಬೇಕಾಗತ್ತೆ. ಸೊ ಇನ್ನು ಇದು ಪರ್ಟಿಕ್ಯುಲರ್ ಆಗಿ ಲೈಕ್ ಇನ್ ಕೇಸ್ ಏನಾದರೂ ನೀವು PG ಮಾಡ್ತಾ ಇದ್ದೀರಾ ಇಲ್ಲ ಇಂಜಿನಿಯರಿಂಗ್ 4th ಸೆಮ್ಮಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಓಕೆನಾ? 4th ಸೆಮ್ ಅಥವಾ ಫೈನಲ್ ಸೆಮ್ಮಲ್ಲಿ ಇರೋರು ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಓಕೆನಾ? ದೆನ್ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು July 6th ಆಗಿರುತ್ತೆ. ಓಕೆನಾ? ಸೊ July 6th ಬಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್. ಸೊ ಅಪ್ಲಿಕೇಶನ್ ಓಪನ್ ಆಗ್ತಾ ಇರೋ ಡೇಟ್ ಬಂದು June 7th ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಆ್ಯಂಡ್ ವೆರಾಸ್ ನಿಮಗೆ July 6th ಅಪ್ ಟು 1 ಮಂತ್ ತನಕ ಟೈಮ್ ಇರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ. ಆ್ಯಂಡ್ ಇದು ಕಂಪ್ಲೀಟ್ ಆನ್ಲೈನ್ ಪ್ರೊಸೆಸ್ ಆಗಿರುತ್ತೆ. ಸೊ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಆ ವೆಬ್ಸೈಟ್ ಅಡ್ರೆಸ್ಸಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಇಮೇಲ್ ID ಅಥವಾ ಏನೇನು ಡೀಟೇಲ್ಸ್ ಕೇಳಿದರೆ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಮಾಹಿತಿನ ಅದ್ರಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ಏನೇ ಅಪ್ಡೇಟ್ಸ್ ಇದ್ರೂ ಅದು ನಿಮ್ಮ ಇಮೇಲ್ ಮುಖಾಂತರನೇ ನಿಮಗೆ ಗೊತ್ತಾಗೋದು. ಓಕೆನಾ? ಸೊ ನಿಮಗೆ ಮಾಹಿತಿ ಉಪಯುಕ್ತ ಅಂತ ಅನಿಸಿದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನ ಪಡ್ಕೊಳ್ಳಿ. ಕಾಲವು ನಮ್ಮದೇ, ಕೆಲಸವೂ ನಮ್ಮದೇ. ಧನ್ಯವಾದಗಳು.